ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಲಿಂಕ್ ಕೆನಾಲ್ ಕಾಮಗಾರಿ ವೀಕ್ಷಣೆಗೆ ಬರುವ ಮುನ್ನ ಹೆಲಿಕಾಪ್ಟರ್ನಲ್ಲಿ ಟಿಬಿ ಜಯಚಂದ್ರ ಹಾಗೂ ಶ್ರೀನಿವಾಸ್ಗೆ ಬೆಲ್ಲದ ಉಂಡೆ ಕೊಟ್ಟಿದ್ದಾರೆ. ನಾನು ಮಾತನಾಡುವಾಗ ಸುಮ್ಮನೆ ನೋಡಿ ಏನು ಮಾತನಾಡಬೇಡಿ ಎಂದು ಹೇಳಿಕೊಟ್ಟಿದ್ದಾರೆ ಎನ್ನುವಂತಿದೆ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ವಿರುದ್ಧ ಎನ್ಡಿಎ ಪಕ್ಷದ ಮುಖಂಡ ದಿಲೀಪ್ ಕುಮಾರ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಗುಬ್ಬಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಹಮ್ಮಿಕೊಂಡಿದ್ದ ಹೇಮಾವತಿ ಲಿಂಕ್ ಕೆನಾಲ್ ಹೋರಾಟ ಸಮಿತಿ ಪೂರ್ವಭಾವಿ ಸಭೆಯನ್ನ ನಡೆಸಿ ಈ ಸಂದರ್ಭದಲ್ಲಿ ಮಾತನಾಡಿದ ತುರುವೇಕೆರೆ ಶಾಸಕ ಎಂಟಿ ಕೃಷ್ಣಪ್ಪ ಅವರು ನೀರಾವರಿ ಹೋರಾಟಕ್ಕೆ ಹಿಂದೆ ವೈಕೆ ರಾಮಯ್ಯನವರು ಹೋರಾಟ ಮಾಡಿದ್ದಾರೆ. ಅವರು ಕೂಡ ಕಾಂಗ್ರೆಸ್ನವರೇ. ಈಗ ತುಮಕೂರಿನಲ್ಲಿ ಇರುವ ಕಾಂಗ್ರೆಸ್ ಶಾಸಕರು ನರಸತ್ತರಾಗಿದ್ದಾರೆ ಎಂದು ಲೇವಡಿ ಮಾಡಿದ್ರು. ತುಮಕೂರು ಜನ ಬುದ್ಧಿವಂತರು. ಹಿಂದೆ ಹೋರಾಟ ಮಾಡಿದ್ದಕ್ಕೆ ಕಾಮಗಾರಿ ಇಲ್ಲಿಯವರೆಗೂ ನಿಂತಿದೆ. ಡಿಕೆ ಶಿವಕುಮಾರ್ ನಾನು ನೀರು ತೆಗೆದುಕೊಂಡು ಹೋಗೇ ತೀರುತ್ತೇನೆ ಎಂದು ಅವರು ಸಾವಿರ ಹೇಳಬಹುದು. ನಮ್ಮ ರೈತರು ಹೇಮಾವತಿ ವಿಚಾರದಲ್ಲಿ ನಾವೆಲ್ಲರೂ ಜೈಲ್ಗೆ ಹೋಗಲು ಸಿದ್ಧರಿದ್ದೇವೆ. ನಾವು ಹೇಮಾವತಿ ನೀರು ಮಾತ್ರ ಬಿಡೋದಿಲ್ಲ ಎಂದರು. ಹೋರಾಟ ತೀವ್ರ ಸ್ವರೂಪದಲ್ಲಿದೆ. ಮತ್ತೆ ಕಾನೂನು ಹೋರಾಟ ನಾವೇನು ಅಂದರೆ ಮುಂದಿಟ್ಟಿದ್ದ ಹೆಜ್ಜೆ ಹಿಂದಿಡಬಾರ್ದು. ಯಾಕೆಂದರೆ ನಾವು ಅರ್ಧಂಬರ್ಧ ತಿಳ್ಕೊಂಬಿಟ್ಟು ಅರ್ಧಂಬರ್ಧ ಇವ್ರದ್ದು ಏನಿದೆ ಡಾಕ್ಯುಮೆಂಟ್ಸಿಂದ ಹಿಡಿದು ವಾಟರ್ ಅಲೋಕೇಶನ್ ಇರ್ಬೋದು, ಮತ್ತು ಮಾಗಡಿಗೆ ರಾಮನಗರಕ್ಕೆ ನೀರು ಕೊಡ್ಬೋದಾ ಅನ್ನೋ ನಿಟ್ಟಿನಲ್ಲಿ ಪೂರ್ತಿ ವಿಮರ್ಶೆ ಮಾಡಿ, ಮತ್ತು ನಮ್ಮ ಜಿಲ್ಲೆಗೆ ಕೊಡಬೇಕಾದಂಥ ಏನು ಅಚ್ಚುಕಟ್ಟು ಡಿಕ್ಲೇರ್ ಮಾಡಬೇಕಾಗಿತ್ತು ಅದನ್ನು ಇದುವರೆಗೂ ಮಾಡಿಲ್ಲ. ನಮ್ಮ ಕುಣಗಲ್ ತಾಲೂಕು ಇರ್ಬೋದು, ಗುಬ್ಬಿ ತಾಲೂಕು ಇರ್ಬೋದು, ತುರುವೇಕೆರೆ ನಮ್ಮ ಜಿಲ್ಲೆಗೆ ಏನು ಅಚ್ಚುಕಟ್ಟು ಡಿಕ್ಲೇರ್ 32,000 ಹೆಕ್ಟೇರು ಅಚ್ಚುಕಟ್ಟು ಡಿಕ್ಲೇರ್ ಮಾಡಬೇಕಾಯ್ತು, ಡಿಕ್ಲೇರ್ ಮಾಡಿಲ್ಲ. ಮತ್ತು 24 TMC ನೀರು ಅಲಾಟ್ ಆಗಿದ್ರೆ ಪೂರ್ತಿ ಅಲಾಟ್ಮೆಂಟ್ ಮುಗಿದು ಫ್ರೀಸ್ ಆಗಿದೆ. ಈ ಮಧ್ಯದಲ್ಲಿ ನಾನು ಸೇವಿಂಗ್ಸ್ ಮಾಡ್ತೀನಿ, ಕುಣಗಲ್ನಿಂದ 1 TMC ನೀರು ತಗೊಂಡು ಹೋಗ್ತೀನಿ ಅಂತ ಹೇಳಿ ಅವರು 15 ದಿವಸದಲ್ಲಿ ಸೈಫನ್ ಡಿಸೈನಲ್ಲಿ ನಾವು ನೀರು ತಗೊಂಡು ಹೋಗ್ತೀನಿ ವಾಮ ಮಾಡಿ. ಹಾಗಾಗಿ ಎಲ್ಲ ಟೆಕ್ನಿಕಲ್ ಇಶ್ಯೂ ಆಸ್ಪೆಕ್ಟಲ್ಲಿ ನಾವು ಎಲ್ಲ ಟೆಕ್ನಿಕಲ್ ಅಸಿಸ್ಟೆಂಟ್ಸ್ನ, ಇಂಜಿನಿಯರ್ಸ್ನ ಪೂರ್ತಿ ಅವ್ರದ್ದು ವಿಜ್ಞಾನದ ಇದಿದೆ ತಗೊಂಡು ನಾವು ಮುಂದುವರಿತಾ ಇದ್ದೀವಿ. ಕಾನೂನು ಹೋರಾಟ 100ಕ್ಕೆ 100 ನಾವು ಈ ಹೋರಾಟದಲ್ಲಿ ನಾವು ಗೆಲ್ತೀವಿ. ಯಾಕೆಂದ್ರು ನಾವು ಈ ಹೋರಾಟದಲ್ಲಿ ನಾವು ಗೆಲ್ತೀವಿ. ಡಿಕೆ ಶಿವಕುಮಾರ್ ಅವರು ಕಾನೂನನ್ನ ಗಾಳಿಗೆ ತೂರಿ ಈ ಎಕ್ಸ್ಪ್ರೆಸ್ ಕೆನಾಲ್ನ ತಮ್ಮ ಸ್ವಾರ್ಥಕ್ಕಾಗಿ ಕಿಕ್ ಬ್ಯಾಕ್ ಪ್ರಾಜೆಕ್ಟ್ ಇದೆ, ಸುಮಾರು 300 ಕೋಟಿ ಕಿಕ್ ಬ್ಯಾಕ್ ಪ್ರಾಜೆಕ್ಟ್ಗೆ ಕಾನೂನು ಗಾಳಿಗೆ ತೂರಿ ಈ ಪ್ರಾಜೆಕ್ಟ್ ಮಾಡ್ತಾ ಇದ್ದಾರೆ. ಇದರ ಅವಶ್ಯಕತೆ ಇಲ್ಲ. ಗ್ರಾವಿಟಿ ಮೂಲಕ ಏನು ವೈಡ್ನಿಂಗ್ ಆದಮೇಲೆ ಕೆನಾಲು 3 TMC ನೀರು ಸರಾಗವಾಗಿ ಹರಿದೋಗಿದೆ. ಹಾಗಾಗಿ ನಮಗೆ ಈ ಕಾನೂನು ಹೋರಾಟದಲ್ಲಿ ಜಯ ಸಿಗುತ್ತೆ. ಮತ್ತು ಇನ್ನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ನಮ್ಮ ತಾಲೂಕು ಶಾಸಕನಿಗೆ ಇನ್ನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ತೀರಾ ಇಷ್ಟೊಂದು ನಾಮರ್ದ ಕೆಲಸ ಮಾಡಬಾರ್ದು. ತಾಲೂಕು ಜನತೆಗೆ ಇದಕ್ಕಿಂತ ವಿಷ ಕೊಟ್ಬಿಟ್ರೆ ಒಳ್ಳೆಯದು. ಒಬ್ಬ ಡಿಕೆ ಶಿವಕುಮಾರ್ಗೆ ಇಡೀ ತಾಲೂಕು ಜನ ಅಡೆ ಇಟ್ಟು ಕೈ ಕಟ್ಕೊಂಡು ಕೂತಿದೀಯಾ ಅಂದರೆ ನೀನು ನಾಮರ್ದ ಅಂದರೆ ಇನ್ನೇನು ಅನ್ನೋಕ್ಕಾಗುತ್ತೆ. ನಮ್ಮ ತಾಲೂಕು ಪ್ರೋಟೋಕಾಲ್ಗಾರು ಮೊದಲನೇದಾಗಿ ಮಾತಾಡಬೇಕಾಗಿತ್ತು. ಶಾಸಕರು ನಾನು ವಿರೋಧ ಇದೆ ಅಂತಲಾರು ಹೇಳಿದ್ರು. ಇಲ್ಲಿ ಜನಗಳ ಮುಂದೆ, ಮೀಡಿಯಾ ಮುಂದೆ ಹೇಳೋದಲ್ಲ, ಡಿಕೆ ಶಿವಕುಮಾರ್ ನಿಜವಾಗ್ಲೂ ತಾಕತ್ತು ಗಂಡಸ್ತನ ನೀನು ತೋರಿಸಿದ್ದೇ ಆಗಿದ್ದರೆ ಡಿಕೆ ಶಿವಕುಮಾರ್ ಮುಂದೆ ನನ್ನ ತಾಲೂಕಿಗೆ ಜನಕ್ಕೆ ಮೋಸ ಆಗ್ತಾಯಿದೆ, ನನ್ನ ತಾಲೂಕು ಜನ ರೈತರುಗಳು ಬೀದಿಗೆ ಬೀಳ್ತಾರೆ, ಸಾವಿರಾರು ಅಡಿಕೆ ತೋಟ, ತೆಂಗಿನ ತೋಟ ಒಣಗೋಗುತ್ತೆ ಅನ್ನೋ ವಿರೋಧ ವ್ಯಕ್ತಪಡಿಸ್ಬೇಕಾಯ್ತು. 25 ವರ್ಷ ಶಾಸಕರಿಗೆ ಓಟ್ ಹಾಕಿ ಶಾಸಕರಿಗೆ ಓಟ್ ಹಾಕಿದ್ದಕ್ಕೆ ಇದು ನಮ್ಮ ತಾಲೂಕಿಗೆ ಬಳುವಳಿ ನೀಡೋರೆ ನಮ್ಮ ಶಾಸಕರು. ನಮ್ಮ ತಾಲೂಕಿಗೆ ಮೋಸ ಎಸಗೋದ್ರ ಮೂಲಕ ರೈತರಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ ಅಂತ ಹೇಳಕ್ ಇಷ್ಟ. ಅಲ್ಲ, ನೀವು ಕಾಂಗ್ರೆಸ್ ನೋಡಿ, ಮುಖಂಡರೆಲ್ಲ ಸೇರಿ ಎಲ್ಲರಿಗೂ ನಾನು ಫೋನ್ ಮಾಡಿ ಕರಿತೀವಿ. ಶಿವನಿಗೆ, ಸುರೇಶ್ ಅವರಿಗೆ ಎಲ್ಲರಿಗೂ ಕರಿತೀವಿ. ರಾಜಣ್ಣ ಜೊತೆ ಸೇರುವಂತ ಅವಕಾಶ ಇದೆ. ಅವ್ರನ್ನೆಲ್ಲ ಕರೆದು ಪ್ರಸ್ಕೊಂಡು ಮುಂದಿನ ತೀರ್ಮಾನ ಮಾಡ್ತೀವಿ. ನಿನ್ನೆ KN ರಾಜಣ್ಣ ಕರಿತಿದ್ದೇವೆ. ಉದ್ದೇಶ ಅಲ್ಲ, ನಿಮ್ ಜೊತೆ ಒಪ್ತಾರಾ ಅಂತ ಕಾದು ಕೇಳದಪ್ಪ. ನಾವೇನು ಶಾಸ್ತ್ರ ಹೇಳ್ತೀವಿ, ನಾನು ಕರೆದು ಮಾತಾಡ್ತೀವಿ ಬರ್ರಪ್ಪ ಅಂತ ಅಲ್ವಾ. ಎಲ್ಲರೂ ಕರಿತೀವಿ ಸರ್. ಅಲ್ಲ, ಯಾಕೆ ಪಾಕಿಸ್ತಾನದವರು ನಮ್ಮ ಜಿಲ್ಲೆಯವರು ಅದೆಲ್ಲ ಒಂದ್ ಕಡೆ ಹೋರಾಟಕ್ಕೆ ಇದುವರೆಗೂ ಭಾಗವಹಿಸೇ ಇಲ್ವಲ್ಲ. ಕರಿಯರ್ ನೋಡೋದ ಕಾನೂನು ಹೋರಾಟ ಎಲ್ಲೋ ಒಂದ್ ಕಡೆ ವಿಫಲ ಆಗಿದ್ವಿ ಅಂತ ಅನ್ನಿಸ್ತಾ ಇಲ್ವಾ ಸರ್? ಕಾನೂನು ಹೋರಾಟ ಒಂದ್ ಕಡೆ ಇರ್ಲಿ, ಕಾನೂನು ಒಂದ್ ಕಡೆ ಇರ್ಲಿ, ಜನಸಂಘಟನೆ ನಮ್ಗೆ ಆದ್ಯತೆ, ನಂತರ ಕಾನೂನು. ರೈತರ ಜೊತೆ ನಾವು ಇರ್ತೀವಿ, ಪೊಲೀಸರು ಕೇಸ್ ಹಾಕ್ತಾರಾ? ಒಂದಲ್ಲ 10 ಕೇಸ್ ಹಾಕಲಿ, ರೈತರ ಜೊತೆ ನಾವಿದ್ದೇವೆ.
ಡಿಕೆ ಶಿವಕುಮಾರ್ 3-4 ತಿಂಗಳಲ್ಲಿ ಹೇಮಾವತಿ ಲಿಂಕ್ ಕೆನಾಲ್ ಕಾಮಗಾರಿ ಮುಗಿಸಿ ನಾವು ನೀರು ತೆಗೆದುಕೊಂಡು ಹೋಗುತ್ತೇವೆ ಎಂದು ಹೇಳಿದರೆ ತುಮಕೂರು ರೈತರು ಯಾರೂ ಸಹಿಸೋಕೆ ಆಗಲ್ಲ. ನಮ್ಮ ರೈತರು ಕೂಡ ಗಂಡಸರೇ, ನಮಗೆ ಗೊತ್ತಿದೆ ಹೋರಾಟ ಮಾಡುವುದು. ಯಾವುದೇ ಕಾರಣಕ್ಕೂ ಕಾಮಗಾರಿ ಮಾಡಲು ಬಿಡುವುದಿಲ್ಲ. ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದ ಹೋರಾಟ ನಡೆಯುತ್ತದೆ ಎಂದು ಎಚ್ಚರಿಕೆ ನೀಡಿದ್ದಾರೆ. ಇನ್ನು ಈ ಸಂದರ್ಭದಲ್ಲಿ ಮುಖಂಡರಾದ ಕಳ್ಳಿಪಾಳ್ಯ ಲೋಕೇಶ್, ಭೈರಪ್ಪ, ಹೊನ್ನಗಿರಿಗೌಡ, ಗೋವಿಂದರಾಜು, ಗ್ಯಾಸ್ ಬಾಬು ಹಾಗೂ ರೈತ ಸಂಘದ ಪದಾಧಿಕಾರಿಗಳು ಇತರರು ಹಾಜರಿದ್ದರು.